ಇಲ್ಲಿ ನಮ್ಮ ಕೋಗಿಲ್ ಲೇಔಟಲ್ಲಿ ಸುಮಾರು ಒಂದು 28-30 ವರ್ಷದಿಂದ ಇಲ್ಲಿ ಜೋಪಡಿಗಳು ಹಾಕೊಂಡು ವಾಸ ಮಾಡಿಕೊಂಡು ಇದ್ರು. ಇಲ್ಲಿ ಮೊನ್ನೆ ದಿವಸ ಶನಿವಾರ ದಿವಸ ಏನು ಮಾಡಿದ್ರು ಏನು ತಿಳುವಳಿಕೆ ಇವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ. ಇಲ್ಲಿ ಏನು ವಿಚಾರನೇ ಗೊತ್ತಿಲ್ಲ. ತುಂಬ ಜನ ಚಿಕ್ಕ ಮಕ್ಕಳಿದ್ದಾರೆ, ಬಾಣಂತಿಗಳಿದ್ದಾರೆ, ಪ್ರೆಗ್ನೆನ್ಸಿ ಹೆಂಗಸರಿದ್ದಾರೆ, ವಯಸ್ಸಿಗೆ ಬಂದಿರೋ ಚಿಕ್ಕ ಮಕ್ಕಳಿದ್ದಾರೆ. ಅವ್ರ ಮಕ್ಕಳು ಕಷ್ಟನೂ ಹೇಳ್ಕೊಳ್ತಾ ಇದ್ರು. ವಯಸ್ಸಿಗೆ ಬಂದಿರೋ ಮಕ್ಕಳು ಅವರು ಕಷ್ಟ ಹೇಳ್ಕೊಂಡು ಬಟ್ಟೆ ಚೇಂಜ್ ಮಾಡ್ತೀವಿ ಅಂತ ಅವಕಾಶ ಕೊಡ್ದಿರಂಗೆ ಇಲ್ಲಿ ಜನಗಳಿಗೆ ಈ ಸ್ಥಿತಿ ತಂದಿಕ್ಕಿದ್ದಾರೆ. ಎಲ್ಲ ಬಡವ್ರಿಗೆ ಎಲ್ಲರಿಗೂ ತಂದು ಬೀದಿಗೆ ಹಾಕ್ಬಿಟ್ಟಿದ್ದಾರೆ. ಕುಡಿಯೋಕ್ಕೆ ನೀರು ವ್ಯವಸ್ಥೆ ಮಾಡಿಲ್ಲ. ಕರೆಂಟು 2 ದಿವಸಕ್ಕೆ ಮುಂಚೆನೇ ಕಟ್ ಮಾಡಿಬಿಟ್ಟಿದ್ದಾರೆ. 2-3 ದಿನಕ್ಕೆ ಮುಂಚೆನೇ ಕರೆಂಟ್ ಕಟ್ ಮಾಡಿಬಿಟ್ಟು ಇವ್ರಿಗೆ ಯಾಕೆ ಕಟ್ ಆಗುತ್ತೆ? ಇಡೀ ನಮ್ಮ ಲೇಔಟೇ ಹೋಗ್ಬಿಟ್ಟೈತೆ. ಬರೀ ಇಲ್ಲಿ ಒಂದೇ ಅಂತ ಅಲ್ಲ, ನಾವು ಲೇಔಟಲ್ಲಿರೋರು ನಾವೆಲ್ಲರಿಗೂ ಬೆಸ್ಕಾಂ ಅವ್ರಿಗೆಲ್ಲ ಫೋನ್ ಮಾಡ್ತಾ ಇದ್ದೀವಿ. ಯಾಕೆ ಕಟ್ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಅರ್ಥನೇ ಆಗಲಿಲ್ಲ. ಇಲ್ಲಿ ಈ ರೀತಿ ಮಾಡ್ತಾ ಇದ್ದಾರೆ ಅಂತ. ಈ ರೀತಿ ಪ್ಲಾನ್ ಮಾಡ್ಕೊಂಡಿರೋದೇ ನಮಗೆ ಗೊತ್ತಿಲ್ಲ ಇವರು. ಆಮೇಲೆ ಬೆಳಗ್ಗೆ ನೋಡಿದ್ರೆ ಶನಿವಾರ ದಿವಸ ಇಲ್ಲಿ JCBಗಳು ಏಕದಮ್ಮಾಗಿ ಪೊಲೀಸವರು, ಮಾರ್ಷಲ್ ಅವರು, BBMP ಅವ್ರಿಗಿಂತ ಅಂದರೆ ಅವರು ಕಸ ಕ್ಲೀನ್ ಮಾಡೋರೆ ಹೊರತು ಜನನೂ ಕ್ಲೀನ್ ಮಾಡೋಕೆ ಬಂದು ಕಳಿಸ್ಬಿಟ್ಟವ್ರೆ. ಸರ್ಕಾರದವ್ರು ಕಳಿಸ್ಬಿಟ್ಟವ್ರು ಅವ್ರಿಗೆ. ಅಷ್ಟೊಂದು ಜನಗಳು ವಿರೋಧವಾಗಿ ಅವ್ರು ಮಾಡಿದ್ರೆ ಜನಪ್ರತಿನಿಧಿಗಳು ಯಾರಿಗೂ ಏನೂ ಸಹಾಯ ಮಾಡೋಕ್ಕೆ ಬಂದಿಲ್ಲ. ಅದು ತುಂಬ ತೊಂದರೆ ಆಗೈತೆ ಜನಗಳಿಗೆ. ತುಂಬ ಬೀದಿಗೆ ಬಂದಿದ್ದಾರೆ. ಏನೋ ಇವರು ಎಲ್ಲರ ಸಹಕಾರದಿಂದ ನೀವುಗಳು ಬಂದಿದ್ದೀರಾ, ದಯವಿಟ್ಟು ಇವ್ರಿಗೊಂದು ಸೂರು ಮಾಡಿಕೊಡಿ. ದಯವಿಟ್ಟು ಅವ್ರಿಗೂ ಒಂದು ಹಕ್ಕು ಐತೆ ಇರೋದಕ್ಕೆ. ಓಟ್ ಕೇಳೋ ಒಂದೇ ಅಲ್ಲ ಹಕ್ಕಿರೋದು. ಅವರು ಬಾಳಬೇಕು, ಬದುಕಬೇಕು. ಅವ್ರಿಗೂ ಮೂಲ ಸೌಕರ್ಯ ಎಲ್ಲ ಕೊಡಬೇಕು. ದಯವಿಟ್ಟು ಎಲ್ಲರ ಪರವಾಗಿ ನಾವು ಒಂದು ಇಲ್ಲಿ ವಿಲೇಜ್ ಅವರಾಗಿ ನಾವು ಕೇಳ್ಕೊಂತೀವಿ ತಮ್ಮಲ್ಲಿ ಎಲ್ಲರಿಗೂ. ಕಷ್ಟದಲ್ಲಿದ್ದಾರೆ. ನನ್ನ ಹೆಸರು ಶಾಯಿಂತಾಜ್ ಅಂತ ಹೇಳ್ಬಿಟ್ಟು. ನಾನು ಇಲ್ಲಿ ಕೋಗಿಲ್ ಲೇಔಟ್ ನಿವಾಸಿನಿ. ನಾನು 38 ವರ್ಷದಿಂದ ನಾನು ಇಲ್ಲೇ ಇದ್ದೀನಿ. 40 ವರ್ಷದಿಂದ. ಸರಿ.